ಅಳಿಯ ಸ್ವಾಗತ ಮಾಡ್ತಾನೆ ಅತ್ತಿಗೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಊರಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬೇಗನೆ ಎದ್ದಿದ್ದೀನಿ. ಇಲ್ಲಿ ಎದ್ದೊಳ್ಳೋ ಟೈಮ್ಗೆ ಎಚ್ಚರ ಆಗೋಯ್ತು. ಸಂಡೇ ಅಂತ ಸ್ವಲ್ಪ ನಿಧಾನಕ್ಕೆ ಎದ್ದೋಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಡೈಲಿ ಎದ್ದೊಳ್ಳೋ ಟೈಮ್ಗೆ ಎದ್ಬಿಟ್ಟೆ. ಸೊ ಇವಾಗ ಎದ್ದು ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ನೀಟ್ ಮಾಡಿ ಇವಾಗ ಟೀ ಮಾಡ್ತಾಯಿದ್ದೀನಿ. ಸೊ ಟೀ ಕುಡಿಬೇಕು. ಸೊ ಬನ್ನಿ ಇವತ್ತಿನ ಲಾಗನ್ನು ಶುರು ಮಾಡೋಣ. ಸೊ ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಶುರು ಮಾಡೋಣ ಬನ್ನಿ. ಸೊ ಇವಾಗ ಟೀ ಮಾಡ್ತಾಯಿದ್ದೀನಿ. ಅವರು ಇನ್ನೂ ಬರೋಕ್ಕೆ ಲೇಟ್ ಆಗುತ್ತೆ ಅಂದರು. ಸೊ ಫೋನ್ ಮಾಡಿದ್ದೆ, ಏನೋ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟೀ ಮಾಡ್ತಾಯಿದ್ದೀನಿ. ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೇ ಮಾಡ್ತಾಯಿರೋದು. ಯಾಕಂದರೆ ನನ್ನ ತಮ್ಮನೂ ಅಲ್ಲೇ ಫ್ರೆಂಡ್ಸ್ ಹತ್ರ ಇದ್ದಾನೆ, ರಾತ್ರಿಯೇ ಹೋಗಿದ್ದಾನೆ. ಸೊ ಇನ್ನೂ ಬಂದಿಲ್ಲ ಅವನು. ಸೊ ಅವ್ನು ಬಂದಮೇಲೆ ನಮ್ಮ ಅಪ್ಪ ಅಮ್ಮಗೆ ಅವ್ನಿಗೆ 3 ಜನಕ್ಕೂ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಮ್ಮಿಬ್ಬರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಸೊ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ, ಬನ್ನಿ ತೋರಿಸ್ತೀನಿ. ಸೊ ಮನೆಯೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಇವಾಗ ನನ್ನ ಮಕ್ಕಳು ಮಲಗಿದ್ದಾರೆ ನೋಡಿ. ಒಬ್ಬ ನಾದಿಕೆ ಒಬ್ಬ ನೀದಿಕೆಗೆ ಮಲಗೋದೇ ಒಂದು ವಿಚಿತ್ರ ಈ ನನ್ನ ಮಕ್ಕಳು. ಸೊ ಎಲ್ಲ ಗುಡಿಸಿ ನೀಟಾಗಿ ಮಾಡಿದೆ, ಆಗೋಯ್ತು ಕೆಲಸ ಎಲ್ಲ ಆಗೋಯ್ತು ಆಲ್ಮೋಸ್ಟು. ಸೊ ಇವಾಗ ರೊಟ್ಟಿ ಮಾಡಬೇಕು, ಮಾಡೋಣ ಬನ್ನಿ. ಪಾತ್ರೆನೂ ಕೂಡ ಅಷ್ಟೇ ರಾತ್ರಿನೇ ಹಾಕಿದ್ದೆ. ಸೊ ಅದು ಕೂಡ ವಾಶ್ ಆಗಿದೆ ನೀಟಾಗಿ. ರಾತ್ರಿನೇ ಹಾಕಿಬಿಟ್ರೆ ನನಗೆ ಇವಾಗ ತೊಗೊಂಡು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ರಾತ್ರಿನೇ ಹಾಕಿದ್ದೆ. ಆಲ್ಮೋಸ್ಟ್ ಯಾವಾಗಲೂ ಬೆಲ್ಲದ ಚಾನೇ ಕುಡಿಯೋದು ನಾವು. ಬೆಲ್ಲನೇ, ಸಕ್ಕರೆ ಅವಾಯ್ಡ್ ಮಾಡ್ತೀವಿ, ಜಾಸ್ತಿ ಸಕ್ಕರೆ ಇದು ಮಾಡಲ್ಲ. ಸೊ ಇವತ್ತು ಸಕ್ಕರೆ ಇದು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾಯಿದೆ. ಸೊ ಹಾಗಾಗಿ ಸಕ್ಕರೆ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಸಕ್ಕರೆ ತಿನ್ನೋಕ್ಕೆ ಕೊಡಲ್ಲ ನಮ್ಮ ಮನೆಯವರು, ಹಾಗಾಗಿ ಬೆಲ್ಲದ್ದೇ ಮಾಡೋದು ನಾನು. ಸೊ ಇವಾಗ ಬಿಟ್ಟು ಒಂದು ಏಲಕ್ಕಿ ಹಾಕೋಣ. ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಏಲಕ್ಕಿ ಟೀಗೆ ನೀವು ಏಲಕ್ಕಿ ಹಾಕಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಘಮ ಘಮ ಅಂತ ಪರಿಮಳ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು ಡೈಲಿ ಏಲಕ್ಕಿ ಹಾಕ್ತೀನಿ. ಸೊ ಕಿವಿಗೆ ಹತ್ತಿ ಬೇರೆ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸೊ ವೆದರ್ ತುಂಬ ಖರಾಬಾಗೈತೆ ಬೆಂಗಳೂರಲ್ಲಿ. ಸೊ ಹಾಗಾಗಿ ಕಿವಿಗೆ ಹತ್ತಿ ಇಟ್ಕೊಂಡೇ ಇದ್ದೀನಿ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ. ಸೊ ಇವಾಗ ಬಂದ ನೋಡಿ ನಮ್ಮ ತಮ್ಮ, ಬನ್ನಿ ತೋರಿಸ್ತೀನಿ. ಬಂದೇ ಬಿಟ್ಟು ಯಾಕಪ್ಪ ಫೋನ್ ರಿಸೀವ್ ಮಾಡವಲ್ಲಿ? ಫೋನ್ ಎತ್ತವಲ್ಲ. ಮಂಗೆ ಸೂರ್ಯ ಮಳೆ ಒಂದೇ ಎರಡೇ ಹತ್ತಿ ಅಲ್ಲೇ ಎತ್ತಿದ ಒಂದೊಂದು ಲಗೇಜ್ ನೋಡಿ. ನಮ್ಮ ಅಪ್ಪನ ಲಗೇಜ್ ಅವೆ. ಎಷ್ಟು ಅಜ್ಜ ಎದ್ದು ಬಂದೇ ಬಿಟ್ಟ. ಆಯ್ತು ದಣಿ, ಎದ್ರಿ ನೀವು ಆರಾಮದ್ಯಾಪ್ಪ? ಆರಾಮದೀನಪ್ಪ. ಅದು ಒಜ್ಜೆ ಐತೇನಪ್ಪ, ಕಷ್ಟ ತರ್ತಾನ ಬಾ ಈಗ ಅಪ್ಪ. ನಿಮ್ಮಮ್ಮ ಬಂದಿಲ್ಲ ಕಣೋ, ಆರ್ಯನ್ ಮನೆಗೆ ಹೋಗಿದ್ದಾಳೆ ಬುಲ್ಲಮ್ಮ.
ಅಲ್ಲಮ್ಮ ಅಮ್ಮ ಆರನ್ ಮನೆಗೆ ಹೋಗ್ಯಾಳಂತ ನೋಡು. ಲಕ್ಕಿ ಚಾಪ್ ಚಾಪ್ ಎದ್ದು ಬಂದ ನೋಡಿ ಚಿಕ್ಕೋನು. ಎದ್ರಿ ಖುಷಿ ನೀವು ಎದ್ರಿ ನಮ್ಮ ಖುಷಿ ರೀ. ಎದ್ರಿ ನೀವು ತಾತನ್ ನೋಡಕ್ಕೆ ಎದ್ದಿ. ಎದಕ್ಕೆ ಎದ್ರಪ್ಪ ಇಷ್ಟಲ್ಲ ಬೇಗ? ಅವೇ ಬಂಗಾರಿ ಎದಕ್ಕೆ ಎದ್ರಿ ಇಬ್ರು ಎದ್ದು ಕುಂತ್ರಿ ಅಲ್ಲ? ಹಾಂ ಹಾಂ ಫೋನ್ ಮಾಡಿದ ಎತ್ತಲೇ ಅಲ್ಲಿ ವಿಡಿಯೋ ಇದ್ರ ಕಾಲ ವಾಟ್ಸಪ್ ಕಾಲ್ ಆನ್ ಇಲ್ಲ ಅನ್ಸುತ್ತೆ ನೆಟ್. ಅದು ತೋರ್ಸಲ್ಲ ನೀ ಹೆಂಗದಿ ಅಂತ ಅದಕ್ಕೆ ಮುಖ ತೋರ್ಸಾತೀನಿ. ಜೂಮ್ ಆಗಿ ತೋರಿಸ್ತೀನಿ ಬಾ. ಹೋಗ್ರಿ ಇಲ್ಲಿ ಹೋಗಿ ಮಟನ್ ತೊಂಬೋರಿ ಇದ್ರಲ್ಲಿ ಬನ್ನೇರ್ಘಟ್ಟದಲ್ಲಿ ಪ್ರಕಾಶನ ಹೋಗಿದ್ವಲ್ಲ ಏನ ಅಲ್ಲಿ ಹೋಗ್ರಿ. ಹಾಂ ಪ್ರಕಾಶ ಕರ್ಕೊಂಡು ಹೋಗಪ್ಪ ನೋಡ್ಯಾನ ಚೆನ್ನಾಗಿ ಸಿಗುತ್ತೆ ನೋಡಲ್ಲಿ. ಹಂಗೇನು ಫೋನ್ ಮಾಡಿದ್ದೆ ಏನ ಪ್ರಕಾಶಿಗೆ ಏನು ಬರೋ ದಾರಿಗೆ ಬಂದು ಸಿಕ್ನ? ಲಗೇಜ್ ಎರಡ ಅಂದಿ ಇನ್ನು ಅವ್ವ ಕಡೆ ಎಷ್ಟದವ? ಇಲ್ಲಿ 3 ಅದಾವ ನೋಡಿ ಅಲ್ಲೂ ಸ್ಟೇಡ್ರಿ. ಬಲ್ಲುಮ್ಮ ನಿಮ್ಮಮ್ಮ ಬಂದಿಲ್ಲ ಅಂತ ಅಲ್ಲಿ ಆರ್ಯನ ಮನೆಗೆ ಹೋಗ್ಯಾಳಂತ. ನೀ ಏನೋ ಬೈದೆ ಅಂತಲ್ಲ? ಹಾಂ ಏನು ಬೈದೆ ಖುಷ? ಹಾಂ ಸ್ಕೂಲ್ ಸೂಟಿ ಅಂತ ರಜಾ ನಾಳೆನೈತಿ ನಾಳೆನೈತಿ ನಿಮ್ಮಮ್ಮ ಬಂದು ಇಬ್ಬಣ ಐತಲ್ಲ ಅವತ್ತಿತ್ತು. ಇವತ್ತು ಒಂದೇ ದಿನ, ನಾಳೆ ಸ್ಕೂಲ್ ಐತೆ. ನಾಳೆ ಟೆಸ್ಟ್ ಐತಿ ಮಗನ ನಿಂದು ಬಲ್ಲುಮ್ಮ. ಆಯ್ತು ಗೆಳೆಯ ಸ್ವಾಗತ ಮಾಡ್ತಾನೆ ಅತ್ತಿಗೆ. ಏನ್ ಬೇ ಯವ್ವ ಹಳೆಯ ಸ್ವಾಗತ ಮಾಡತ್ತ ನನ್ನ ಅತ್ತಿಗೆ. ಹೇ ಲಕ್ಕಿ ಚುಪ್ ಲಕ್ಕಿ. ಏಯ್ ಲಕ್ಕಿ ಇಲ್ಲಿ ಬಂದು ಇದಾನ ಅದು ಖುಷಿ ಪಡು. ಇಲ್ಲಿ ಬಂದು ಇದಾನಲ್ಲ ಅದು ಖುಷಿ ಪಡು. ಏನ ಬಗೊಳ್ತೈತಿ. ಬರ್ರಿ ಒಳಗೆ ಬರ್ರಿ. ಬಾ ಬೇವ ನೋಡು. ಹಾಂ ಬರಲ್ಲ ಅಂದ್ಲ ಏನಂದ್ಲು? ಹಾಂ ಮಗನ ಏನ್ ಚೆನ್ನವ ಆರಾಮದಿಲ್ಲ? ಬೇಸರ ನಿದ್ದೆ ಮಾಡಿಲ್ಲ ಅಂತ. ಯಾಕ ಎದಕ್ಕೆ ನಿದ್ದೆ ಮಾಡಿಲ್ಲ? ಅದು ಆರಾಮ್ ರಿಸರ್ವೇಶನ್ ಬರಾತಿದ್ದಿ. ಹೊಟ್ಟಿ ನೋವು ಆಗ್ಬಿಟ್ಟಿತ್ತು. ಮ್ಯಾಗ ಐತೆ ಒಂದ್ಸಲ ಮ್ಯಾಗ ಹತ್ತಿದೆ ಚೀಲ ಒಂದು ಹೊತ್ಕೊಂಡಿದ್ದೆಲ್ಲ ಹೊಟ್ಟಿ ಬಟ್ಟಿ ಇದ್ದಿತ್ತು. ನೀನೇ ಫೋನ್ ಎತ್ತವಲ್ಲೆಲ್ಲೋ ಎಲ್ಲಿಟ್ಟಿ ಫೋನು? ಗಾಡಿ ಹೊಡ್ಯಾಕತ್ತಾರ ರಿಂಗ್ ಆಗಿದ್ದು ಗೊತ್ತಾಗಲ್ಲ. ಹಾಂ ಮತ್ತೆ ಅಷ್ಟ ಯಾವಾಗ ಹಚ್ಚಿದ್ರೆ ಏನು ಎತ್ತಬೇಕು? ಅವ್ರ ಬರತ್ತಾರಲ್ಲ ನನಗೇನು ಗೊತ್ತು? ನೀ ಬರಕತ್ತಿ ಇಲ್ಲ ಅಂತ ಹಚ್ಚಿದ್ನ. ಮತ್ತೆ ಅದೇ ಹೇಳು ನೀ ಎಂತ ಓದ್ತಿದ್ದಿ? ಇವಾಗ 100 ರೂಪಾಯಿ 200 ರೂಪಾಯಿ ಯಾರು ಬರಲ್ಲ. ಅವತ್ತು ನಾನು ತರ್ತಾ ಇದ್ದೆ ನೋಡ್ಲಾಗಿ ಯಾರು ಬರಲಿಲ್ಲ.
ಯಾವ ಅಲ್ಲ ಹೋಗು ನೀನು ಅಲ್ಲ ಹೋಗು ಏನ ತಾತನ ಗುಳಿಗೆ ಅವಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಬಂದರು. ಸೊ 2-3 ದಿನದಿಂದ ಬರ್ತೀನಿ ಅಂತ ಇದ್ರು. ಸೊ ಬರೋಕ್ಕಾಗಿರಲಿಲ್ಲ ಅವ್ರಿಗೆ. ಸೊ ಕೊನೆಗೂ ಟಿಕೆಟ್ ಬುಕ್ ಮಾಡಿದರು ಒಂದು 15 ದಿನದಿಂದನೇ. ಸೊ ಮತ್ತು ಜನರಲ್ ಏನಕ್ಕೆ ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡಿದ್ರಲ್ವ. ಸೊ ಅದಕ್ಕೇ ಬಂದರು ಬೆಳಗ್ಗೆ. ಇವತ್ತು ಸಂಡೇ ಆಗಿತ್ತು, ಶನಿವಾರ ನೈಟ್ ಕೂತ್ಕೊಂಡಿದ್ರು, ಸಂಡೇ ಬೆಳಗ್ಗೆ ಬಂದರು. 6:30 ಏನೋ 7 o'clock ಆಯಿತು. ಸೊ ಅಷ್ಟೊತ್ತಿಗೆ ಬಂದರು. ನಮ್ಮವ್ವ ಬಂದರೆ ಯಾವಾಗ ಬಂದರೂ ಸುಮ್ಮನೆ ಬರೋದೇ ಇಲ್ಲ, ಬರೋ ಮಾತೇ ಇಲ್ಲ. ನಮಗೆ ಒಂದು ಲಗೇಜ್ ಎತ್ಕೊಳಕ್ಕಾಗಲ್ಲ. ನಮ್ಮವ್ವ ಅಷ್ಟು ಲಗೇಜ್ ಮಾಡಿರ್ತಾಳೆ ನೋಡಿ. ಅಲ್ಲಿ ಎಷ್ಟು ಲಗೇಜ್ ತಂದಿದ್ದಾರೆ ಅಂತ ಹೇಳಿದ್ರೆ, ಇಲ್ಲೆಲ್ಲ ಸಿಗುತ್ತೆ ಆದರೂ ತೊಗೊಬರ್ತಾಳೆ. ಅದೇನೋ ಗೊತ್ತಿಲ್ಲ, ತಂದೆ ತಾಯಿ ಪ್ರೀತಿ ಅಂದ್ರೇ ಆ ಥರ ಅನಿಸುತ್ತೆ. ಮಕ್ಕಳಿಗೆ ಎಷ್ಟೇ ಅವ್ರಿಗೆ ವೇಟ್ ಆದರೂ ಕೂಡ ಎತ್ಕೊಬರ್ತಾರೆ. ಅದೇ ನಾವು ಏನಾನ ಸ್ವಲ್ಪ ಅದೇನಾದರೂ ವೇಟ್ ಆಯಿತು, ಜಾಸ್ತಿ ವಜ್ಜೆ ಇತ್ತಂದರೆ ಬೇಡ ಹೋಗಿ ನಾನು ತೊಗೊಂಡೋಗಲ್ಲ ಅಂತ ಹೇಳಿಬಿಡ್ತೀವಿ. ಆದರೆ ಅವರು ಆ ಥರ ಅಲ್ಲ. ನಮ್ಮ ಮಕ್ಕಳು ತಿನ್ನಲಿ ಅಂತೇಳಿ ಅಲ್ಲಿಂದ ಹೊತ್ಕೊಂಬಂದವ್ರೆ. ನಮಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ತೊಗೊಂಡು ಬಂದರು. ನಮ್ಮೂರಲ್ಲಿ ನಮ್ಗೆ ಎಷ್ಟೇ ಸಿಕ್ಕರು, ನಾವೆಷ್ಟೇ ತೊಗೊಂಡು ತಿಂದರೂ ಅದು ಈ ಥರ ಫೀಲ್ ಕೊಡೋಲ್ಲ. ಸೊ ಅವ್ರು ಬಂದರೆ ಏನೋ ಒಂಥರ ಖುಷಿ. ಸೊ ಇವಾಗ ಬಂದಿದ್ದಾರೆ. ಸೊ ಎಲ್ಲ ಅದು ತೊಗೊಂಬಂದಿದ್ದೀನಿ, ಇದು ತೊಗೊಂಬಂದಿನಿ ಅಂತೇಳಿ ತೋರಿಸ್ತಾಯಿದ್ರು. ನಾನು ಬೈತಾಯಿದ್ದೆ, ಏನಕ್ಕೆ ಇಷ್ಟೆಲ್ಲ ಹೊತ್ಕೊಂಬಂದು, ಇಲ್ಲಿ ಸಿಗಲ್ಲೇನ ಅಂತೇಳಿ. ಏನಾಗಲ್ಲ ತಗೋ ಅಂತ ಹೇಳ್ತಾಯಿದ್ರು ನಮ್ಮವ್ವ. ಸೊ ಅದಕ್ಕೆ ಎಲ್ಲ ಎತ್ತಿಡ್ತಾಯಿದ್ವಿ. ಸೊ ಜಾಸ್ತಿನೇ ತೊಗೊಂಬಂದಿದ್ರು ಇವತ್ತು. ಬೆಳ್ಳುಳ್ಳಿ ಅಲ್ಲಿ ಜವಾರಿ ಬೆಳ್ಳುಳ್ಳಿ ಥರ ಸಿಗುತ್ತೆ ನಮ್ಮೂರ ಕಡೆ, ಆ ಥರ. ಅದು ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಬೆಳ್ಳುಳ್ಳಿ ನಮ್ಗೆ ಇಷ್ಟನೇ ಆಗೋಲ್ಲ. ಫುಲ್ ಇಷ್ಟು ದೊಡ್ಡದಿರುತ್ತೆ, ಅದೇನು ಸ್ವಲ್ಪನೂ ಸ್ಮೆಲ್ಲೇ ಇರೋಲ್ಲ ಬೆಳ್ಳುಳ್ಳಿ. ನಮ್ಗೆ ಯಾಕೋ ಅದು ಒಂಥರ ಅನಿಸ್ತೈತೆ. ಸೊ ಹಾಗಾಗಿ ಬೆಳ್ಳುಳ್ಳಿ ಜಾಸ್ತಿ ನಾನು ಅಲ್ಲಿಂದನೇ ತರಿಸೋದು. ಒಂದೊಂದು ಸಾರಿ ನಮ್ಮ ಆಂಟಿ ಕೊಟ್ಟು ಕಳಿಸಿರ್ತಾರೆ ಗಂಗಾವತಿಯಿಂದ, ಇನ್ನು ಒಂದೊಂದು ಸಾರಿ ನಮ್ಮವ್ವ ಊರಿಂದ ತೊಗೊಂಬಂದಿರ್ತಾರೆ. ಸೊ ಈ ಸರಿ ತಿನ್ನೋ ಐಟಮ್ ಅಂತೂ ಸಿಕ್ಕಾಪಟ್ಟೆ ತೊಗೊಂಬಂದಿದ್ರು. ಅದೇ ಎಲ್ಲ ಒಂದೊಂದೇ ತೆಗೆದು ಕೊಡ್ತಾಯಿದ್ರು, ತಗೋ ಎತ್ತಿಡೋಗು ಅಂತ ಹೇಳಿ. ಸೊ ನಾನು ಕೂಡ ಟೀ ಕುಡ್ಕೊಂಡು ಎತ್ತಿಟ್ಕೋತಾ ಇದ್ದೆ. ಸೊ ನಮ್ಮ ಮನೆಯವರು ರೇಗಿಸ್ತಾಯಿದ್ರು, ಏನಮ್ಮ ಹಿಂಗೆ ಹೊತ್ಕೊಂಬಂದಿದ್ದೀಯಾ, ಸಂತೆನೇ ತಿಂದ್ಬಿಟ್ಟು ಹೊಟ್ಟೆ ಕೆಡಿಸ್ಕೊಳ್ಳಿ ಅಂತ ಎತ್ಕೊಂಬಂದಿದ್ದೀಯಾ ಅಂತೇಳಿ ಬೈತಾಯಿದ್ರು ನಮ್ಮ ಅವ್ವನಿಗೆ. ಏನಾಗಲ್ಲ ಇಡಪ್ಪ ಅಂತೇಳಿ ಹೇಳ್ತಾಯಿದ್ರು. ಸೊ ಡಿವೈಡ್ ಮಾಡ್ತಾಯಿದ್ರು, ನಮಗೊಂದು ಸ್ವಲ್ಪ, ನಮ್ಮ ತಮ್ಮನ ಮಕ್ಳಿಗೆ ಒಂದು ಸ್ವಲ್ಪ ಅಂತ ಹೇಳಿ ಎಲ್ಲ ತೆಗೆದು ಎತ್ತಿ ಇಡ್ತಾಯಿದ್ವಿ. ಸೊ ನನ್ನ ಮಕ್ಕಳು ಡೈಲಿ ಅಲ್ಲುಜ್ಜಲ್ಲ. ಸಂತೆ ನೋಡ್ರಿ, ಸಂತೆ ಲಗೇಜ್ ಸಂತೆ. ನಿಂಗೆ ಉರುಳು ಬೇಕನೆ ಒಂದು ಸ್ವಲ್ಪ ತೆಗಿ ನೋಡೋಣ, ಪೌಡ್ರ್ ಮಾಡಿ ನಾನು. ಏನು ಅರ್ಥ ಆಯ್ತು ನನ್ನ ಮಕ್ಕಳು ಡೈಲಿ ಎದ್ದು ಬೇಗ ಅಲ್ಲುಜ್ಜರು ಅಂದರೆ ಒಂದಿನವೂ ಉಜ್ಜಲ್ಲ, ನಾವು ಉಜ್ಜಿಸೋವರೆಗೂ ಉಜ್ಜಲ್ಲ. ಇವತ್ತು ನೋಡಿ ನನ್ನ ಚಿಕ್ಕ ಮಗ ಹೇಳ್ದೇನೆ ಬೇಗ ಹೋಗಿ ಅಲ್ಲುಜ್ಕೊಂಬಂದು ಕೂತವನೆ. ಅವರಪ್ಪ ಅವ್ನಿಗೆ ರೇಗಿಸ್ತಾ ಇದ್ದ, ನೀನು ಡೈಲಿ ಅಲ್ಲುಜ್ಜಂದರೆ ಉಜ್ಜಲ್ಲ, ಇವತ್ತು ಅಲ್ಲುಜ್ತಾ ಇದೆಯಲ್ಲ ಅಂತ ಹೇಳಿ. ಮಕ್ಕಳುಗಳಿಗೆ ಹಾಗೆ ಅಲ್ವಾ, ತಿಂಡಿಗಳೇನಾದರೂ ನೋಡಿದ್ರೆ ಬೇಗ ಅದನ್ನು ತಿಂದುಬಿಡ್ಬೇಕು ಅಂತ ಆಸೆ ಆಗುತ್ತಲ್ಲ. ಸೊ ಅದೇ ಥರ ನನ್ನ ಮಗನೂ ಅಷ್ಟೇ, ತಿಂಡಿ ಪೋತ ಅಂತಲೇ ಹೇಳ್ಬೋದು. ಊಟ ಅಂತರೂ ಸರಿಯಾಗಿ ಮಾಡಲ್ಲ, ತಿಂಡಿ ಜಾಸ್ತಿ. ಸೊ ಬಟ್ ತಿಂಡಿ ಎಲ್ಲ ನೋಡಿದ್ನಲ್ವ, ಅದಕ್ಕೆ ಬೇಗನೆ ಅಲ್ಲುಜ್ಜಿ ಬಂದಿದ್ದ. ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು, ಚಾಕ್ಲೇಟ್ ಬೇಕೇನೋ ಅಂತ ಹೇಳಿ. ಅವ್ನು ಬೇಡ ಅಂತ ಇದ್ದ. ಸೊ ಅದು ಒಂಥರ ತಮಾಷೆ, ಚೆನ್ನಾಗಿರುತ್ತೆ ಅವರಿಬ್ಬರದು. ಸೊ ಎಲ್ಲ ತಿಂಡಿ. ನನ್ನ ದೊಡ್ಡ ಮಗ ಆಲ್ರೆಡಿ ಕೋಪ ಮಾಡ್ಕೊಂಡು ಕೂತಿದ್ದ. ಯಾಕಂದರೆ ಒಂದು ಚಿಕ್ಕದು ಫೋನ್ ತೊಗೊಂಬಂದಿದ್ಲ ನಮ್ಮವ್ವ, ಅದು ಟ್ವಿಂಟು ಅಂತ ಅನ್ನುತ್ತಲ್ಲ ಅದು. ಸೊ ಅದನ್ನು ನಮ್ಮ ಆರ್ಯನಿಗೆ ಕೊಡೋಣ, ಇವ್ರ ಹತ್ರ ಆಲ್ರೆಡಿ 2 ಇದೆ, ನಾನು ಬರ್ತಡೇ ತಂದು ಕೊಟ್ಟಿದ್ನಲ್ವ ಇವ್ರಿಗೆ, ಅದು ಇದೆ. ಸೊ ಒಂದೇ ಇತ್ತಂತಲ್ಲಿ, ಒಂದೇ ತೊಗೊಂಬಂದರೆ ಅದನ್ನು ಎತ್ತಿಟ್ಕೊಳ್ಳೋದು ನಮ್ಮ ದೊಡ್ಡ ಮಗ ನೋಡ್ಬಿಟ್ಟಾನೆ, ಕೊಡು ಅಂತ. ಅವನು ನಮ್ಮವ್ವ ಕೊಡಲ್ಲ ಅವನಿಗೆ, ಆರ್ಯನಿಗೆ ಅಂತ ನಮ್ಮವ್ವ. ಸೊ ಅವರಿಬ್ಬರು ಜಗಳ ಆಡ್ತಾಯಿದ್ರು. ಅವನು ಹೋಗಿ ಅಲ್ಲಿ ಮುನ್ಸ್ಕೊಂಡು ಕೂತಿದ್ದ, ಬಾರೋ ಅಲ್ಲುಜ್ಜು, ಬಾರೋ ತಿನ್ಬಾರೋ ಏನೋ ಅಂದರೂ ಬರ್ತಾನೆ ಇರಲಿಲ್ಲ. ಅವ್ನು ಸಂಭಾಳ್ಸೋಕ್ಕೆ ಎಷ್ಟು ಅವರ್ ಆಯಿತು ಅಂದರೆ ಒಂದು 4-5 ಅವರ್ ಹಂಗೆ ಕೂತಿದ್ದಾನೆ ನೋಡಿ. ನಾವೆಲ್ಲ ನಾಷ್ಟ ಮಾಡೋದು 10 ಗಂಟೆ 11 ಗಂಟೆ ಆಯಿತು. ನಾಷ್ಟ ಮಾಡೋಕತ್ರ ಅವನದೇನು ಮುಗ್ದಿರಲಿಲ್ಲ, ಅಷ್ಟೊತ್ತವರೆಗೂ ಕೂತಿದ್ದ. ಅಲ್ಲಿ ಕರಿತಾ ಇದ್ದೀವಿ ನೋಡಿ, ಎಲ್ಲರೂ ಕರಿತಾ ಇದ್ದೀವಿ, ಬರ್ತಾನೆ ಇಲ್ಲ. ನಮ್ಮವ್ವ ಏನೋ ನೋಡಿ ಕೊಟ್ಬಿಡ್ಬೇಕು ಅಂತ ನಮ್ಮವ್ವ ಕೇಳ್ತಾಳೆ. ಆದರೆ ನಮ್ಮ ಮಗ ಹಂಗಲ್ಲ, ನನಗೇ ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಅದಕ್ಕೆ ನಮ್ಮ ಮನೆಯವರು ರಮಿಸ್ತಾಯಿದ್ರು, ನಾನು ರಮಿಸ್ತಾಯಿದ್ದೆ. ಏನಾದರೂ ಒಂದು ಮಾಡಿ ರಂಸೋಣ ಅಂದರೂ ಕೂಡ ಅವನು ಏನು ಮುನ್ಸ್ಕೊಳ್ತಾ ಹಾಗೆ ಇದ್ದ. ಸೊ ಕೊನೆಗೆಲ್ಲ ಎತ್ತಿಡ್ತಾಯಿದ್ದೀನಿ. ಸೊ ಎಲ್ಲ ಐಟಮು ತೊಗೊಂಬಂದಿದ್ರು. ಸೊ ಎಲ್ಲನೂ ಎತ್ತಿ ಇಟ್ಕೋತಾ ಇದ್ದೀನಿ ಒಂದೊಂದಾಗಿ. ರೊಟ್ಟಿ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ನಮ್ಮವ್ವ ಫಸ್ಟೆಲ್ಲ ಎತ್ತಿಟ್ಕೊ ಆಮೇಲೆ ರೊಟ್ಟಿ ಮಾಡು, ಇಲ್ಲಾಂದರೆ ಎಲ್ಲ ಮಕ್ಕಳು ಹೊರಡ್ತಾರೆ ಅಂದರು. ಸೊ ಅದಕ್ಕೆ ಫಸ್ಟು ಎಲ್ಲ ಎತ್ತಿಟ್ಕೊಂಡು ಆಮೇಲೆ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಇವಾಗೆಲ್ಲ ಒಂದೊಂದಾಗಿ ಎತ್ತಿಟ್ಕೋತಾ ಇದ್ದೀನಿ.
ಸೊ ಇವತ್ತು ತುಂಬ ಕೆಲಸ ಇದ್ದಾವೆ. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಹೊರಡಬೇಕು ಅಂದ್ಕೊಂಡ್ವಿ. ಸೊ ಇವತ್ತು ಜ್ಯುವೆಲ್ಲರಿ ಶಾಪ್ಗೆ ಹೋಗಬೇಕು. ಯಾಕಂದರೆ ನನಗೆ ಚೈನ ತೊಗೋಬೇಕಿತ್ತು ಮತ್ತು ಕಾಲುಂಗುರ ತೊಗೋಬೇಕಿತ್ತು. ಹಾಗೆ ನಮ್ಮ ಅಪ್ಪನಿಗೆ ಗೋಲ್ಡ್ ಚೈನ್ ತೊಗೋಬೇಕಿತ್ತು. ಸೊ ತುಂಬಾ ಕೆಲಸ ಇದ್ದಾವೆ. ಸೊ ಹಾಗಾಗಿ ನಮ್ಮ ತಮ್ಮನ ಹೆಂಡ್ತಿನೂ ಕೂಡ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಬೇಗ ಅಂತೇಳಿ ಅನ್ಕೋತಾ ಇದ್ದೆ. ಸೊ ಹಾಗಾಗಿ ಬೇಗ ಕೂಡ ಎದ್ದಿದ್ದೆ. ಇವ್ರು ಬರೋ ಅಷ್ಟರಲ್ಲೇ ರೊಟ್ಟಿ ಮಾಡ್ಕೊಂಡು ಬಿಡೋಣ, ಇವ್ರು ಬಂದರೆ ಇದೇ ಕೆಲಸ ಅಂತ ನಂಗೆ ಗೊತ್ತಿತ್ತು. ಎಲ್ಲ ಬರೀ ಎತ್ತಿಟ್ಟಕ್ಕೆ ಹಚ್ತಾಳಮ್ಮವ್ವ ಅಂತ. ಆದರೂ ಏನೂ ಮಾಡೋಕ್ಕಾಗಲಿಲ್ಲ ನೋಡಿ. ಅಷ್ಟೊತ್ತವರೆಗೂ ನಾನು ಎದ್ದು ಎಲ್ಲ ಮಾಡಿಕೊಂಡ್ರು ಅವ್ರು ಬರೋ ಅಷ್ಟರಲ್ಲಿ ರೊಟ್ಟಿ ಮಾಡೋಕ್ಕಾಗಲೇ ಇಲ್ಲ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸರಿ ಇನ್ನೇನಂತ ಹೇಳಿ ನಮ್ಮವ್ವನು ಅದು ನಾನು ಇದು ಮಾಡಿಕೊಡ್ತೀನಿ, ಸುಡ್ತೀನಿ ಅಂದ್ಲು. ಸೊ ಅದಕ್ಕೋಸ್ಕರ ಫಸ್ಟ್ ಎಲ್ಲ ಎತ್ತಿಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ವಿ. ನೋಡಿ ನನ್ನ ಮಗ ಮುನ್ಸ್ಕೊಂಡವ್ನು ಎದ್ದೇಳ್ತಾನೆ ಇಲ್ಲ. 2 ಅವರ್ ಅಲ್ಲೇ ಕೂತಿದ್ದಾನೆ ಸೋಫಾ ಮೇಲೆ. ಸರಿ ಅಂತ ಹೇಳಿ ಏನೂ ಮಾಡೋಕ್ಕಾಗಲ್ಲ, ಹಂಗೆ ಕೂತ್కొని ಅಂತೇಳಿ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೊರಟ್ವಿ. ನಮ್ಮ ಚಿಕ್ಕ ತಮ್ಮ ವೀಡಿಯೋ ಮಾಡ್ತಾಯಿದ್ದ, ಅವನದೇ ಮಾಡ್ತಾವನೆ, ಅವನೇನು ನೋಡ್ತಾನೆ ಏನಿಲ್ಲ ಅಂತ ಹೇಳಿ. ಇವ್ನು ಚಿಕ್ಕವನು ಆಲ್ರೆಡಿ ಅಲ್ಲುಜ್ಜಿ ಅವ್ನು ತಿನ್ಕೊಂಡು ಅವನ ಪಾಡಿಗೆ ಅವನು ಆಲ್ರೆಡಿ ಇದ್ದ. ಇವನಂಗಿಲ್ಲ. ನಮ್ಮ ಮನೆಯವ್ರು ಒಂದು ಕಡೆ ಎಲ್ಲ ಟೇಸ್ಟ್ ನೋಡ್ತಾಯಿದ್ರು, ಏನೇನು ತಂದೀವಮ್ಮ ಏನೇನಿಲ್ಲ ಅಂತ ಹೇಳ್ಕೊಂಡು ಟೇಸ್ಟ್ ನೋಡ್ಕೊಂಡು ಓಡಾಡ್ತಾಯಿದ್ರು. ನಾನು ನೋಡಿ ಎಲ್ಲ ಎತ್ತಿಕ್ತಾಯಿದ್ದೆ. ನಮ್ಮವ್ವ ಬೈತಾಯಿದ್ಲು, ಬಾಕ್ಸ್ ತಗೊಬರೋಗಿ ಬೇಗ ಬೇಗ ಅಂತ. ನೋಡಿ ಅಲ್ಲಿ ಎಷ್ಟು ಕರಿತಾಯಿದ್ದೀವಿ, ಒಂಚೂರು ಬರ್ತಾನೆ ಇಲ್ಲ. ಅವನು ಅಷ್ಟು ಹಠ ಮಾಡ್ತಾಯಿದ್ದ. ಮಕ್ಳುಗಳಿಗೆ ಹಠ ಬಂದರೆ ಹಂಗೆ ಅನಿಸುತ್ತೆ. ನನ್ನ ಚಿಕ್ಕ ಮಗನಿಗೆ ರಮಿಸ್ಬಿಡ್ಬೋದು, ದೊಡ್ಡ ಮಗನಿಗೆ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ಮತ್ತು ನಂದೊಂದು ತಾಳಿ ಚೈನ್ ಅಲ್ಲೇ ಊರಲ್ಲೇ ಇತ್ತು. ಒಂದು ಚಿಕ್ಕ ಮಂಗಲ್ಯ ಚೈನ್ ತೊಗೊಂಡಿದ್ದೆ ನಾನು, ದೊಡ್ಡ ಮಂಗಲ್ಯ ಚೈನ್ ಅಲ್ಲೇ ಬಿಟ್ಟು ಬಂದಿದ್ದೆ. ಸೊ ಅದು ಯಾಕಂದರೆ ಸ್ವಲ್ಪ ಮುಂದ್ಗಡೆ ಫುಲ್ ಸೌದೋಗ್ಬಿಟ್ಟಿದೆ ನಂದು. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿಸೋಣ ಅಂತ ಹೇಳಿ ತೊಗೊಂಬರ್ರಿ ಅಂತ ಹೇಳಿದ್ದೆ ನಮ್ಮ ಅವನಿಗೆ. ತೊಗೊಂಬಂದಿದ್ರು. ಸೊ ಅದನ್ನು ಇಲ್ಲಿ ನೋಡ್ತಾ ಇದ್ದೆ. ಅದು ಏನೋ ಆಗೋಯ್ತೋ ಏನೋ ಫುಲ್ ಸೌದೋಗ್ಬಿಟ್ಟೈತೆ. ಸೊ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಮಂಗಲ್ಯ ಚೈನು. ಸೊ ನಮ್ಮ ಅಪ್ಪಗೆ ತೊಗೊಂಡು ಬರೋಕ್ಕೆ ಹೋದಾಗ ಮಂಗಲ್ಯ ಚೈನ್ ಚೇಂಜ್ ಮಾಡೋದಾ ಅಥವಾ ಅದೇ ಟ್ರೈನ್ ಅದೇನೋ ಅಂತಾರಲ್ವ ಅದಕ್ಕೆ ಬೇಸಿಗೆ ಹಾಕ್ಕೊಡ್ತಾರಾ ಏನು ಮಾಡ್ತಾರಾ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಏನು ಆಗುತ್ತೆ ಅಂತ ಹೇಳಿ. ಇಲ್ಲ ಕೆಳಗಾರ ಬಾ ನೋಡಿ, ನಿನ್ನ ಚಾಳಿನ ನೀವೊಂದು ಚಾಳಿ ನೀ ಕಲ್ತೀಯ. ಏನು ಕೊಡ್ಬೇಕು? ರೊಟ್ಟಿ? ಓಕೆ ಕೊಟ್ಟೆ. ಯಾಕೆ ಮಗ್ನೆ ಇಷ್ಟೊಂದು ರೋಷ ಬೀಜ? ಕಟ್ಟು ಕೊಡ್ತೈತಿ ಬಾ, ನಿನಗೆ ಕಟ್ಕೊಳ್ಳಾರ್ದಂಗೆ ಇರ್ತೀವ. ತಿನ್ನ ಮಗ್ನೆ, ತಿನ್ನ ಬಂಗಾರಿ. ಗುಡ್ ಬೈ ನೀನು. ಅರೆ ಕೊಡಿರಿ ಫೋನ್, ಕೊಡಿರಿ ಕೊಡಿರಿ ಕೊಡು, ನಿನ್ನ ಫೋನ್ ನೋಡೋಣ. ಕೊಡು, ಕಣ್ಕಂಡು ಬಿಡ್ತೀಯಲ್ಲ. ಕೊಡಿ, ಇಲ್ಲಿ ನೋಡ್ಕೊಡ್ತೀನಿ ಹೆಂಗೈತಂತ. ಜ್ಯುವೆಲ್ಲರಿ ಶಾಪ್. ಡಿಸೈನ್ ಇರ್ತಾವಲ್ಲ ಸರಿ. ಸೊ ನಾಷ್ಟಕ್ಕೆ ರೊಟ್ಟಿ ಮತ್ತು ರಕ್ತದ ಪಲ್ಯ ಮಾಡಿದ್ವಿ ಮತ್ತು ಮಟನ್ ಸಾರು ಮಾಡಿದ್ವಿ. ಸೊ ಮಾಡಿಬಿಟ್ಟು ಇವಾಗ ಜ್ಯುವೆಲ್ಲರಿ ಶಾಪ್ಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಚೈನ್ ತೊಗೊಂಡ್ವಿ, ಎಷ್ಟಾಯಿತು, ಏನು, ಯಾರಿಗೆ ಮತ್ತು ನಾನೇನು ತೊಗೊಂಡೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಓಕೆನಾ? ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು. ಸೊ ಈ ನೆಕ್ಸ್ಟ್ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.